ಅಜ್ಜಿ ಕಥೆಯನ್ನು ಹೇಳುವುದಕ್ಕೆ ಸಂಜೆಯ ಸಂದರ್ಭದಲ್ಲಿ ಬಂದು ಕುಳಿತುಕೊಂಡಳು. ಸುತ್ತಮುತ್ತಲೂ ಚಿಕ್ಕ ಮಕ್ಕಳು ಬಂದು ಅಜ್ಜಿ ಕಥೆ ಅಂದರೆ ಕೇಳಬೇಕಾ, ತುಂಬ ಖುಷಿ, ಒಳ್ಳೊಳ್ಳೆಯ ವಿಷಯಗಳು, ನೀತಿಕಥೆಗಳು ಬರ್ತಾ ಇರ್ತವಲ್ಲ. ಚಿಕ್ಕ ಹುಡುಗ ಪುಟ್ಟ ಕೇಳಿದ, ಅಜ್ಜಿ ನೀವು ಕಥೆ ಹೇಳ್ತೀರಲ್ಲ, ಇವತ್ತು ನಾನು ನನ್ನ ಒಬ್ಬ ಗೆಳೆಯನ ಮನೆಗೆ ಹೋಗಿದ್ದೆ. ಗೆಳೆಯನ ಮನೆಗೆ ಹೋಗುವಾಗ ಆ ಗೆಳೆಯ ಇವತ್ತು ಎಲ್ಲಿಯೂ ಪ್ರವಾಸ ಹೋಗ್ತಾ ಇದ್ದಾನೆ. ಅವನು ತಾಯಿಗೆ ಹೇಳ್ತಾ ಇದ್ದ, ನಾನು ಪ್ರವಾಸಕ್ಕೆ ಹೋಗ್ತೇನೆ, ಕಳಿಸ್ಕೊಡ್ಬೇಕು, ಬುತ್ತಿ ಕೊಡಬೇಕು ಎಂಬುದಾಗಿ ಕೇಳ್ತಿದ್ದ. ಆಗ ಅವನ ತಾಯಿ, ಮಗನೇ ಎಚ್ಚರಿಕೆ, ನೀರಲ್ಲೂ ಎಚ್ಚರಿಕೆ, ಬೆಂಕಿಯಲ್ಲಿ ಎಚ್ಚರಿಕೆ, ರಸ್ತೆಯಲ್ಲಿ ಎಚ್ಚರಿಕೆ ಎಂಬುದಾಗಿ ಹೇಳ್ತಾ ಇದ್ಲು. ಅಷ್ಟೆಲ್ಲ ಯಾಕೆ ಹೇಳ್ತಾಳೆ ಅವಳು ಎಂಬುದಾಗಿ ಕೇಳಿದ. ಆಗ ಅಜ್ಜಿ, ಪುಟ್ಟ ಇವತ್ತು ಅದನ್ನೇ ನಿಮಗೆ ಕಥೆಯನ್ನು ಹೇಳ್ತೇನೆ ನಾನು. ಒಂದು ಕಡೆಯಲ್ಲಿ 3-4 ಹುಡುಗರು, ಬೇರೆ ಬೇರೆ ಮನೆ ಹುಡುಗರು ಪ್ರವಾಸಕ್ಕೆ ಹೊರಟಿದ್ದರು. ಪ್ರವಾಸಕ್ಕೆ ಅಂತಂದರೆ ಹೊಸ ಸ್ಥಳವನ್ನು ನೋಡಬೇಕು, ಹೊಸ ಸನ್ನಿವೇಶಗಳನ್ನು ನೋಡಬೇಕು, ಹೀಗೆಲ್ಲ ಇರ್ತದೆ. ಕೆಲವು ಸಮಯ ಒಳ್ಳೆಯ ಸ್ಥಳಗಳಲ್ಲಿ ಒಳ್ಳೆಯ ಶುದ್ಧವಾದಂತಹ ಗಾಳಿ, ಸ್ವಚ್ಛವಾದಂತಹ ಗಾಳಿ, ಪರಿಸರ ಇದ್ದಂಥದ್ದಲ್ಲಿ ಕಳೆಯಬೇಕು ಎಂಬುದಾಗಿ ಹೋಗ್ತಾರೆ. ಆದರೆ ಹೋದಂತಹ ಸಂದರ್ಭದಲ್ಲಿ ಮಕ್ಕಳು ಅನೇಕ ಕೆಟ್ಟದಾದಂತಹ ನಡೆಯನ್ನು ಮಾಡ್ತಾರೆ. ನೋಡಿ, ಆ 4 ಹುಡುಗರು ಹೋದಂಥವರು ಒಂದು ಹೊಳೆಯ ಮಧ್ಯದಲ್ಲಿ ಇರತಕ್ಕಂತಹ ಒಂದು ಕಲ್ಲಿನ ಮೇಲೆ ನಿಂತು ಫೋಟೋ ತೆಗಿಬೇಕು ಅಂಥೇಳಿ ಮಾಡಿದರು. ಸುತ್ತಮುತ್ತಲೂ ಇದ್ದಂತಹ ಕೆಲವು ಹಿರಿಯರು ಹೇಳಿದರು, ಬೇಡ, ಆ ಕಲ್ಲಿನ ಹತ್ತಿರ ನೀರು ಬರ್ತದೆ, ಇನ್ನೂ ನೀರು ಮೇಲೆ ಬರ್ತಾ ಉಂಟು, ಎಷ್ಟೊತ್ತಿಗೆ ನೀರು ಬರ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದರು. ಆದರೆ ಆ ಹುಡುಗರು ಅಲ್ಲಿ ಹೋಗಿ ಯಾರು ಹೇಳಿದ ಮಾತನ್ನು ಕೇಳಲಿಲ್ಲ. ಸುಂದರವಾದಂತಹ ಜಾಗ, ತಾವು ಫೋಟೋ ತೆಗೆದುಕೊಂಡ್ಬರ್ತೇವೆ, ಸೆಲ್ಫಿ ತೆಗಿತೇವೆ, ಫೋಟೋ ಅದಕ್ಕಾಗಿಯೇ ತಂದಿದ್ದೇವೆ ನಾವು, ಈ ಹಿರಿಯರು ಹೇಳಿದ್ದನ್ನು ಅಲಕ್ಷಿಸಿಬಿಟ್ಟರು. ನೇರವಾಗಿ ಹೋದರು. ಆ ಒಂದು ಹೊಳೆಯಲ್ಲಿದ್ದಂತಹ ಕಲ್ಲಿನ ಮೇಲೆ ಕುಳಿತುಕೊಂಡರು. 3 ಫೋಟೋವನ್ನು ತೆಗೆಯುವ, ಚಿತ್ರವನ್ನು ತೆಗೆಯುವಂತಹ ಕಾಲ. ಮೇಲಿನಿಂದ ರಭಸವಾಗಿ ಮತ್ತಷ್ಟು ನೀರು ಬಂತು. ಕೂಗಿದರು, ಒಬ್ಬರೊಬ್ಬರನ್ನು ಒಪ್ಪಿಕೊಂಡರು. ಆದರೆ ಏನು ಮಾಡ್ಬೋದು, 3 ಆ ನೀರಿನ ಸೆಳೆತದಲ್ಲಿ ಕೆಳಗೆ ಕೊಚ್ಚಿ ಹೋದರು. ಆಗ ಯಾರು ಏನು ಮಾಡಲಿಕ್ಕೆ ಬರ್ತದೆ, ನೀರಲ್ಲಿ ಯಾರೂ ಹೋಗುವ ಹಾಗಿಲ್ಲ, ರಭಸದವಾಗಿ ನೀರು ಹರಿತಾ ಇದೆ, ಎಲ್ಲ ಕಡೆಗೆ ಗೋಳು. ಮನೆಯಲ್ಲಿ ತಂದೆ ತಾಯರಿಗೆ ಸುದ್ದಿ ಹೋಯಿತು. ಅಕ್ಕರಂದನ ಕೇಳೋದಕ್ಕಾಗೋದಿಲ್ಲ, ಪ್ರೀತಿಯಿಂದ ಸಾಕಿದ್ರು, ಏನೆಲ್ಲ ಕೊಡಿಸುತ್ತಾ ತಮ್ಮ ದಿನನಿತ್ಯದ ಬೆಳಗಾದ ಕೂಡಲೇ ಮಗಳು ಎಷ್ಟು ಪ್ರೀತಿಯಿಂದ ಅವರನ್ನು ನೋಡಿಕೊಳ್ತಾ ಇದ್ದರು. ಇವತ್ತು ಇಲ್ಲ ಅಂತಂದರೆ ಆ ತಂದೆ ತಾಯಿಗಳಿಗೆ ಜೀವನವೇ ಇಲ್ಲದ ಹಾಗಾಯ್ತಲ್ಲ. ತುಂಬ ನೊಂದುಕೊಂಡ್ರು ಅವರು. ಆದರೆ ಏನು ಮಾಡ್ಬೋದು, ಆ ಮಕ್ಕಳು ಕಾಣೆಯಾಗಿ ಹೋದರು. ಅವರ ಸಂಬಂಧಿಕರು, ಮನೆಯವರು ಗೋಳಾಡುವ ಸಂದರ್ಭ ಬಂತು. ಅದಕ್ಕಾಗಿ ನೀರಿನಲ್ಲಿ ಹೋಗುವಾಗ ಎಚ್ಚರಿಕೆ ಇರಲಿ, ಹಿರಿಯರು ಹೇಳಿದ ಮಾತನ್ನು ಕೇಳಿ. ಹೀಗೆ ರಸ್ತೆ ದಾಟುವ ಸಂದರ್ಭದಲ್ಲಿ, ಬೆಂಕಿಗಳನ್ನು ನೋಡುವ ಅಥವಾ ಬೆಂಕಿಯ ಇದ್ದಲ್ಲಿ ಹೋಗುವ ಸಂದರ್ಭದಲ್ಲಿ ಹಿರಿಯರು ಏನು ಹೇಳಿದ್ದಾರೆ ಅಥವಾ ಸುತ್ತಮುತ್ತಲಿನ ಪೊಲೀಸರು ಏನು ಹೇಳ್ತಾರೆ, ಮಾರ್ಗದರ್ಶನ ಮಾಡತಕ್ಕಂಥವರು ಗೈಡ್ಗಳು ಏನನ್ನು ಹೇಳ್ತಾರೆ ಅಷ್ಟನ್ನು ಕೇಳಿ ಹೋಗಬೇಕು. ಹೊರತಾಗಿ ಅವರ ಮಾತನ್ನು ಮೀರಿ ಹೋದರೆ ಪರಿಣಾಮ ಹೀಗಾಗ್ತದೆ, ನಮ್ಮ ಜೀವ ಹೋಗ್ತದೆ. ಆದರೆ ಹೆತ್ತ ತಂದೆ ತಾಯಿಗಳ ಆ ಒಂದು ನೋವು ಎಂದೂ ಭರಿಸಲಾಗದ್ದು. ಆದ್ದರಿಂದ ನೋಡು ಪುಟ್ಟ, ಆ ತಾಯಿ ಎಚ್ಚರಿಕೆಯನ್ನು ಕೊಟ್ಟದ್ದು. ಹೀಗೆ
ಎಲ್ಲ ಪಾಲಕರು ಸಾಮಾನ್ಯವಾಗಿ ಮಕ್ಕಳಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಆದರೆ ಮಕ್ಕಳು ಮಾತ್ರ ಭಾಳಷ್ಟು ಮಕ್ಕಳು ಅದನ್ನು ಕೇಳದೆ ಹೋಗಿ ಏನೇನೋ ಮಾಡ್ಕೊಳ್ತಾ ಇರುವುದನ್ನು ನಾವು ಕೇಳ್ತೇವೆ ಎಂಬುದಾಗಿ ಅಜ್ಜಿ ಪುಟ್ಟನಿಗೆ ಹೇಳಿದಳು. ಇದನ್ನು ನಾವೆಲ್ಲರೂ ಈ ಕಥೆಯ ಸಾರಾಂಶವನ್ನು ತಿಳಿದುಕೊಳ್ಬೇಕು. ಎಲ್ಲಿಗೆ ಹೋಗಲಿ, ಎಲ್ಲೇ ಬರಲಿ, ರಸ್ತೆಯಲ್ಲಿ ಹೋಗಲಿ, ಕಾರಲ್ಲಿ ಹೋಗಲಿ, ಪ್ರವಾಸಕ್ಕೆ ಹೋಗಲಿ, ನೆಂಟರ ಮನೆಗೆ ಹೋಗಲಿ, ನೀರಿಗೆ ಹೋಗಲಿ, ಬೆಂಕಿಗೆ ಹೋಗಲಿ, ಎಲ್ಲೋದರೂ ಸಹಿತ ಹಿರಿಯರು ಹೇಳಿದ ಮಾತನ್ನು ನಾವು ಕೇಳಬೇಕು. ಪ್ರತಿಯೊಂದು ಹಂತದಲ್ಲೂ ಎಚ್ಚರಿಕೆ ವಹಿಸಬೇಕು. ದುಡುಕುವುದು ಸರಿಯಲ್ಲ. ಎಲ್ಲೋ ಅಪಾಯಕಾರಿಯಾದಂತಹ ಸ್ಥಳಕ್ಕೆ ಹೋಗಿ ಫೋಟೋ ತೆಗೆಸಿಕೊಂಡು ಏನೂ ಮಾಡಬೇಕಾದ್ದೂ ಇಲ್ಲ. ನಾವು ಒಳ್ಳೊಳ್ಳೆಯ ಸನ್ನಿವೇಶ ಇರತಕ್ಕಂಥದ್ದು, ಸುಂದರವಾದಂತಹ ಸ್ಥಳಗಳು ಬೇಕಾದಷ್ಟು ನಮಗೆ ಸುಲಭವಾಗಿ ಸಿಗುವಂಥ ಅವುಗಳೇ ಇವೆ. ಹಾಗಾಗಿ ನಾವು ಎಚ್ಚರ ಆಗಬೇಕು. ಅಂಥ ಒಂದು ನೋವಾಗುವಂತಹ, ದುಃಖವಾಗುವಂತಹ ಸಂದರ್ಭಕ್ಕೆ ಅವಕಾಶವಾಗದಿರಲಿ ಎಂಬುದಾಗಿ